ಬಂದ್ ಕರೆ ಮಾಡಿ ಯಾಕೆ ಕರೆ ಮಾಡಿದ್ರೆ ಏನು ಮಾಡ್ತಾ ಏನು ನಡೀತಾ ಇದೆ? ಕರೆ ಮಾಡಿರೋ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು 10 ತಿಂಗಳ ಹಿಂದೆ ಯಾರೊಬ್ಬ ಇಟ್ಟ ಅಂತ ಕಾರಣಕ್ಕೆ ಇಡೀ ಒಂದು ಪಟಾಳಮ್ಮು ಅಂಥವ್ರನ್ನ ಅರೆಸ್ಟ್ ಮಾಡಿ ಪೊಲೀಸವರು ಜೈಲಿಗೆ ಕಳಿಸಿದ್ರು. ಆಗ ಪರ್ಮಿಷನ್ ಇಲ್ಲ. ಮತ್ತು ಈಗ ಮೊನ್ನೆ ರಾತ್ರಿ 4 ಗಂಟೆ ರಾತ್ರಿಯಲ್ಲಿ ಕದ್ದು ಮುಚ್ಚಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಶಾಸಕರ ಏನು ಒತ್ತಡ ಇತ್ತು, ಒತ್ತಡದಿಂದ ತೆರವು ಮಾಡೋದು ಇಷ್ಟ. ಇವರಿಗೆ ಲೀಗಲ್ ಆಗಿ ಏನಿದೆ? ಲೀಗಲ್ ಆಗಿ ಹೈಕೋರ್ಟ್ ಏನಾದರೂ ಪರ್ಮಿಷನ್ ಇದೆಯಾ? ರಾಜ್ಯ ಸರ್ಕಾರ ಪರ್ಮಿಷನ್? ಯಾವ ಪರ್ಮಿಷನ್ ಇದ್ದರೆ ಯಾಕೆ ನೀವು ಇದು ಮಾಡಿದ್ರೆ? ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸು ಯಾಕೆ ಮಾಡಿದ್ರೆ? ಅಂಬೇಡ್ಕರ್ನ ಬರೀ ನೀವು ಬಾಯಲ್ಲಿ ಇಟ್ಕೊಂಡಿದ್ದೀರಿ, ಮೆದ್ಲಲ್ಲಿ ಮಾತ್ರ ನೀವು ಮುನ್ವಾದಿಗಳಾಗಿದ್ದೀರಿ. ನಿಮ್ಮ ಉದ್ದೇಶ ಏನಂದರೆ ಟೋಟಲ್ 34 ಗುಂಟೆ ಜಮೀನಲ್ಲಿ ಅಂಬೇಡ್ಕರ್ ಅಡ್ಡ ಆಗಿದ್ದಾರೆ. ಯಾಕೆ ಅಡ್ಡ ಆಗಿದ್ದಾರೆ ಅಂದರೆ ನೀವು ಅದನ್ನು ಆರಾಮಾಗಿ ಕಾಂಪ್ಲೆಕ್ಸ್ ಕಟ್ಟಬೇಕು, ಬಂಗ್ಲೆಗಳು ಕಟ್ಟಬೇಕು, ಮಳಿಗೆಗಳು ಕಟ್ಟಬೇಕು, ಕಮರ್ಷಿಯಲ್ ಮಾಡಬೇಕು ಅಂತ ನಿಮ್ಮ ಉದ್ದೇಶ ಇತ್ತು. ಆ ಉದ್ದೇಶದಿಂದನೇ ನಾನು ಅಲ್ಲಿ ಅಡ್ವಾನ್ಸ್ ಆಗಿದ್ದೆ. ನಾನು 467 ಜನ ಸ್ಟ್ರೆಂತ್ ಇತ್ತಲ್ಲ 2014ರಲ್ಲಿ. ಈಗ 120 ಬಂದಿದೆ. ಇನ್ನೊಂದು 5 ವರ್ಷ ಆದರೆ ಆ ಸ್ಕೂಲ್ ಮುಕ್ತಾಯ ಅಂತ ಬರ್ತದೆ. ಮುಕ್ತಾಯ ಅಂತ ಬಂದಾಗ ಈಗಾಗಲೇ ಅವ್ರಿಗೆ ಸುಮಾರು ಅವರೆಲ್ಲ ಬಾಡಿಗೆ ಸೇರಿ ಕಡಿಮೆ ಅಂದರೂ ಆಗಲಿದೆ. ಈಗ ಆಲ್ರೆಡಿ ಅವರು ಕೇಸಿಗೂ ಹಾಕ್ಕೊಂಡಿದ್ದಾರೆ ಕೋರ್ಟಲ್ಲಿ. ಅವ್ರ ಅಪ್ಪನಿಗೆ ಇದು 30 ವರ್ಷಗಳ ಅನುಭವ ಇದೆ ನಾವು ಗಣಪತಿ ಟ್ರಸ್ಟಿಂದ. ಅದಕ್ಕೆ ನಮ್ಮ ಅಪ್ಪನಾದ ಶ್ರೀಮಂತ ಚೌಧರಿ ಅವರ ಹೆಸರಿಗೆ ಖಾತೆ ಮಾಡಬೇಕು ಅಂತೇಳಿ ಅವರಿಗಾಗಲೇ ಕೋರ್ಟಲ್ಲೂ ಹಾಕ್ಕೊಂಡಿದ್ದಾರೆ ಮತ್ತು ಅಲ್ಲೂ ಹಾಕ್ಕೊಂಡಿದ್ದಾರೆ. ಇವ್ರದ್ದು ಸರ್ಕಾರಿ ಇವರು ಈಗೇನು ಪ್ರಾಪರ್ಟಿಗಳಿರೋ ಮನೆಯಿಂದ ಇವರು ಸ್ಕೂಲಿಂದ ಏನೇನಿದೆ ಏನು ಸಹ ಇವರು ಏನು ಕೊಂಡ್ಕೊಂಡು ಮಾಡಿರೋದು ಏನಾದರೂ ಇದ್ದರೆ ಒಂದಷ್ಟು ರೆಕಾರ್ಡ್ ತೋರಿಸಿ. ಒಂದು ರೆಕಾರ್ಡ್ ಎಲ್ಲ ಸರ್ಕಾರಿ ಆಸ್ತಿ. ಮತ್ತು ಅಲ್ಲಿ ಈಗ ಕಟ್ತಾ ಇರೋದು ಊರ್ಮಾದಿಗೆ ಅಂತ 8 ಎಕರೆ 10 ಗುಂಟೆ ಸರ್ಕಾರ ಗೊತ್ತಿರ್ತೀವಿ. ಇವೆಲ್ಲನೂ ಇವತ್ತು ಹಾಕ್ಕೊಂಡಿರ್ತಕ್ಕಂಥದ್ದು ಬರೀ ಸರ್ಕಾರ ಆಸ್ತಿಗಳು ಹಾಕ್ಕೊಂಡ್ರೆ ನೀವು ಹಾಕ್ಕೊಳ್ಳಿ, ನಾವು ಅದನ್ನೂ ಬೇಡ ಅಂತಲ್ಲ. ಮತ್ತು ಅಂಬೇಡ್ಕರ್ನ ಮುಟ್ಟೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು, ನಿಮ್ಗೆ ಎಷ್ಟು ಗುಂಡಿಗೆ ಇರಬೇಕು. ಅಂಬೇಡ್ಕರ್ ಮುಟ್ಟಿದ್ರೆ ಮತ್ತೆ ಮುಂದೆ ಏನಾಗ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅಂಬೇಡ್ಕರ್ ಈ ದೇಶದ ಈ ಪ್ರಪಂಚದ ಮಹಾನ್ ನೇತಾರ ಅಂಥವ್ರನ್ನ ನೀವು ಮುಟ್ಟಿದ್ದೀರ ಅಂದರೆ ಇವತ್ತು ದಲಿತರು ಒಬ್ಬರೇ ಅಲ್ಲ, ಇವತ್ತು ನಮ್ಮ ಜೊತೆಗೆ ಅಲ್ಪಸಂಖ್ಯಾತರಿದ್ದಾರೆ, ಹಿಂದುಳಿದ ಜಾತಿಗಳಿದ್ದಾರೆ, ಮತ್ತು ಎಲ್ಲ ಜನ ಸಮುದಾಯಗಳು ನಮಗೆ ಇವತ್ತು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಇದು ಮಾಡಿದ್ದಾರೆ. ಮತ್ತು ಇನ್ನೊಂದು ಎಚ್ಚರಿಕೆ ಕೊಡ್ತಾಯಿದ್ವಿ, ಯಾವ ಜಾಗದಲ್ಲಿ ಅಂಬೇಡ್ಕರ್ನ ಪುತ್ಥಳಿಯನ್ನು ತೆಗೆದಿದ್ರು ಅದೇ ಜಾಗದಲ್ಲೇ ಆಗೋವರೆಗೂ ಆ ಪುತ್ಥಳಿ ಮತ್ತೆ ಅಲ್ಲಿ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಇದು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಏನಿದ್ದಾನೆ ಬರೀ ಅಂಬೇಡ್ಕರನ್ನು ಬಾಯಲ್ಲಿ ಇಟ್ಕೊಂಡವ್ರೆ. ಆದರೆ ಅವರೂ ಸಹಿತ ಈಗ ಇಂಥ ಸಚಿವರನ್ನ ಇಟ್ಕೊಂಡಿರೋದು ತುಂಬ ನೈತಿಕ ಹೊಣೆ ಹೊತ್ತು ಇವ್ರನ್ನ ಮೊದಲು ರಾಜೀನಾಮೆಯನ್ನು ಇವ್ರನ್ನ ವಜಾ ಮಾಡಬೇಕು. MC ಸುಧಾಕರ್, ನಮ್ಮ ಸುಧಾಕರ್, ಯಾಕಂದರೆ ಇಡೀ ಪ್ರಾಪರ್ಟಿನೆಲ್ಲ ಕಬಳಿಸ್ತಾ ಇದ್ದಾರಲ್ಲ ಅವರು. ದಯವಿಟ್ಟು ಇದು ನಮ್ಮ ನೋವಿದೆ, ನಮ್ಮ ಇದಿದೆ ಅಂಬೇಡ್ಕರು ಮತ್ತೆ ಆಗೋವರೆಗೂ ನಮ್ಮ ಮನಃಶಾಂತಿ ಇಲ್ಲ. ಅದು ಆಗೋವರೆಗೂ ನಮ್ಮ ಹೋರಾಟಗಳು ಮುಂದುವರಿತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭಾರತ್. ನಿಮ್ಮ ಹೆಸರು ಸರ್? ಕವಾಲಿ ಅಂಕೋಣಪ್ಪ. ತೆರವುಗೊಳಿಸೋದಕ್ಕೆ ಏನು ಅಡ್ಡಿ ಆಗಿತ್ತು ಸರ್? ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಕ್ಸೆಪ್ಟ್ ಚಿಂತಾಮಣಿಯಲ್ಲಿ ಬಿಟ್ಟು ಒಂದೊಂದು ಅಂಬೇಡ್ಕರ್ ಅವ್ರ ಪುತ್ಥಳಿ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ಇದೆ. ಈ ಚಿಂತಾಮಣಿ ಚಳುವಳಿಗಳ ತವರೂರು, ಚಳುವಳಿಗಳು ಇಲ್ಲಿಂದಾನೇ ಹುಟ್ಟಿರೋದು. ಎಲ್ಲ ಸಮಾಜಕ್ಕೆ ಒಂದು ಅವೇರ್ನೆಸ್ ತಂದಿರೋದು ಈ ಚಿಂತಾಮಣಿ. ಇಂಥ ಚಿಂತಾಮಣಿಯಲ್ಲಿ ಇಲ್ಲಿ ತನಕನೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲ. ಈ ಉದ್ದೇಶದಿಂದ ದತ್ತು ಯೋಜನಾ ಪತ್ರದಲ್ಲಿ ಸರ್ಕಾರಿ ಶಾಲೆಯನ್ನು ದತ್ತಕ್ಕೆ ತಗೊಂಡು ನಾವು ಯೋಜನಾ ಪತ್ರದಂತೆ ಅಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗಿನ ಕಾಲಕ್ಕೆ 2020ರಲ್ಲಿ ಆಗಿನ ಕಾಲಕ್ಕಿದ್ದ ಶಾಸಕರ ಅನುಮತಿ, ಆಗಿನ ಕಾಲಕ್ಕಿದ್ದ BO ಅನುಮತಿ, ಆಗಿನ ಕಾಲಕ್ಕಿದ್ದ ಉಪಾಧ್ಯಾಯರ ಅನುಮತಿ ಹಾಗೂ SDMC ಕಮಿಟಿ ಎಲ್ಲರ ಅನುಮೋದನೆ ಮೇರೆಗೆ ಅಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕೆ ಬಂತು. ಈಗ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ MC ಸುಧಾಕರ್ ಅವರು ಗೆದ್ದ ಮೇಲೆ ಆ ಸರ್ಕಾರಿ ಜಾಗದಲ್ಲಿ ಈಗೇನು ನಾವು ಶಾಲೆ ಇದೆಯೋ ಆ ಶಾಲಾ ಆವರಣದಲ್ಲಿ 34 ಕುಂಟೆ ಅವ್ರ ಕುಟುಂಬದ ಒತ್ತುವರಿಯಲ್ಲಿದೆ. ಆ 34 ಕುಂಟೆಯಲ್ಲಿ ಶ್ರೀ ವಿದ್ಯಾ ಗಣಪತಿ ಪೀಠ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟಲ್ಲಿ ಸುಮಾರು ಒಂದು 30 ಮಳಿಗೆಗಳನ್ನು ಕಟ್ಕೊಂಡು ಇವತ್ತು ಬಾಡಿಗೆ ತಿಂತಾ ಇದ್ದಾರೆ. ಮೇನ್ ರೋಡ್ಗಿರೋದ್ರಿಂದ ಆರ್ಟ್ ಆಫ್ ದಿ ಸಿಟಿ ನಗರದ ಹೃದಯ ಭಾಗದಲ್ಲಿರೋದ್ರಿಂದ ನಿಧಾನವಾಗಿ ಈ ಆಸ್ತಿನ ಕಬಳಿಸ್ಬೇಕನ್ನೋ ಉದ್ದೇಶದಿಂದ
ಕೇವಲ MC ಸುಧಾಕರ್ ಅವರ ಸ್ವಇಚ್ಛೆಗಾಗಿ ಎಲ್ಲ ಅಧಿಕಾರಿಗಳನ್ನ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳನ್ನ ತಮ್ಮ ಕೈಗೊಂಬೆಗಳಂಗ ಮಾಡಿಕೊಂಡು ಈ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ಚಿಂತಾಮಣಿಯಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದ್ರಿಂದ ಯಾವ ಸಮಾಜಕ್ಕೂ ತೊಂದರೆ ಆಗಲ್ಲ. ಅದು ನಾವು ಸ್ಕೂಲ್ನಲ್ಲಿ ಹೇಳ್ತಾ ಇದ್ದೀವಿ, ಸ್ಕೂಲ್ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಓದೋ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗುತ್ತೆ. ಆ ವಿಗ್ರಹ ನೋಡಿ ಸ್ಫೂರ್ತಿದಾಯಕವಾಗುತ್ತೆ. ಅಂಥದಕ್ಕೆ ಇವರು ಅವ್ರದ್ದೇ ಏನೋ ಸ್ವಯಲಾಭಗಳಿಗೋಸ್ಕರ ನಮ್ಮನ್ನು ತಡೆ ಹಿಡಿತಾ ಇದ್ದಾರೆ. ಇದು ರಾಜ್ಯಾದ್ಯಂತ ನಿಮ್ಮ ಮಾಧ್ಯಮದ ಮುಖಾಂತರ ಹರಡಬೇಕು. ಸರ್ಕಾರ ಗಮನ ಸೆಳೆಯೋದೇ ನಮ್ಮ ಉದ್ದೇಶ. ಇಲ್ಲಿಗೆ ಅವರೇನಾದರೂ ನಮಗೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅನುವು ಮಾಡಿಕೊಳ್ಳಿಲ್ಲ ಅಂದರೆ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಶಾಂತಿಯನ್ನು ಸೃಷ್ಟಿ ಮಾಡುವಂಥ ಒಂದು ದೊಡ್ಡ ಹುನ್ನಾರ ಈ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರಿಂದಲೇ ನಡೆದಿದೆ. ಏಕೆ ಈ ಮಾತು ಹೇಳ್ತಾ ಇದ್ದೀನಂದರೆ, ಅವರು ಏನು ಷಡ್ಯಂತ್ರ ಹೂಡಿ ಅಧಿಕಾರಿಗಳನ್ನು ಬಳಸ್ಕೊಂಡು ಉಚ್ಚ ನ್ಯಾಯಾಲಯದ ತೀರ್ಪೇನಿತ್ತು ಆ ತೀರ್ಪನ್ನು ಮಿಸ್ಇಂಟರ್ಪ್ರೇಟ್ ಮಾಡಿ ಅವರು ತಮ್ಮ ಅಧಿಕಾರದ ಮುಖಾಂತರ ಅವರೇನು ಮಾಡಿದ್ದಾರೆ, ಇವತ್ತು ಅಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ತೆರವು ಮಾಡಿದ್ದಾರೆ. ಇದರ ಜೊತೆಗೆ ಅವ್ರು ಮಾಡಿರುವಂಥದ್ದು ಏನಂದರೆ, ಅಲ್ಲಿ ಪಕ್ಕದಲ್ಲಿರುವಂಥ ಎಲ್ಲ ದಲಿತ ಕಾಲೋನಿ, ಚಿಂತಾಮಣಿ ತಾಲೂಕಿನಲ್ಲಿರುವಂಥ ನಗರದಲ್ಲಿರುವಂಥ ಎಲ್ಲ ದಲಿತರಿರುವಂಥ ಕಾಲೋನಿಗಳಿಗೆ 144 ಸೆಕ್ಷನ್ನ ವಿಧಿಸಿದ್ದಾರೆ. ಯಾಕೆ ದಲಿತರ ಕಾಲೋನಿ 144 ಸೆಕ್ಷನ್ ವಿಧಿಸಿದ್ರು ಇವರು ಅಂದರೆ, ಇವರು ಪ್ರೀ ಪ್ಲ್ಯಾಂಡ್ ಆಗಿ ತೆಗೆದು ಮತ್ತೆ ಇವ್ರನ್ನ ಮಟ್ಟ ಹಾಕಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಏನು MC ಸುಧಾಕರ್ ಅವರು ನೀಟಾಗಿ ಅಲ್ಲಿ 144 ಸೆಕ್ಷನ್ನ ವಿಧಿಸಿ ಅಧಿಕಾರನ ಮತ್ತು ಪೊಲೀಸ್ ಅಧಿಕಾರಿಗಳನ್ನ ಮತ್ತು ಪೊಲೀಸರನ್ನ ತಮ್ಮ ವಶಕ್ಕೆ ತಗೊಂಡು ಇವರು ಈ ಕೆಲಸ ಮಾಡಿದ್ದಾರೆ. ಯಾವುದೇ ಒಬ್ಬ ಶಾಸಕನಾಗಿರೋರು ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಗೆದ್ದಿರ್ತಾರೆ. ಆದರೆ ಇವತ್ತು ಅವರು ಮಾಡಿರೋದೇನೆಂದರೆ, ಗೆದ್ದು ಯಾರ ಸಂವಿಧಾನದಿಂದ ಗೆದ್ದಿದ್ದಾರೋ ಅದೇ ಮಹಾನ್ ವ್ಯಕ್ತಿಯ ವಿಗ್ರಹವನ್ನು ಕೇಳುತ್ತಾ ಇದ್ದಾರೆ. ಅಂದರೆ ಇವರು ಯಾರು ಅಂದರೆ, ಸಿದ್ದರಾಮಯ್ಯ ಹೇಳ್ತಾ ಇದಾರಲ್ಲ, ಏನು ಜೈ ಭೀಮ್, ಜೈ ಸಂವಿಧಾನ್, ಜೈ ಪಾಪು ಅಂತ ಹೇಳ್ತಾವ್ರಲ್ಲ, ಇದು ಅವರು ಬರೀ ಬಾಯಿ ಮಾತಿನ ಘೋಷಣೆ ಅಷ್ಟೇ. ಒಳಗೆ ಇರುವಂಥವರೆಲ್ಲ ಕೂಡ ಇಂತಹ ಜಾತಿವಾದಿಗಳೇ ತುಂಬಿಕೊಂಡಿದ್ದಾರೆ. MC ಸುಧಾಕರ್ ಅಂತ ಜಾತಿವಾದಿಗಳು ತುಂಬಿಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಲ್ಲಿದೆ ರಾಜ್ಯ ಸರ್ಕಾರಕ್ಕೆ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅಂತ ತೆಗೆದಿರೋದು ಗೊತ್ತಿಲ್ವಾ? ಇಲ್ಲಿ ಸ್ವತಃ DC ಆದಂತಹ ರವೀಂದ್ರ ಅವರು ಹೇಳ್ತಾರೆ, ಸರ್ಕಾರದ ಆದೇಶದ ಮೇರೆಗೆ ನಾವು ತೆಗೆದಿದ್ದೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಿಗೆಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ಸರ್ಕಾರದ ಆದೇಶದ ಮೇಲೆ ತೆಗೆದಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಸಿದ್ದರಾಮಯ್ಯ ಸರ್ಕಾರನೇ ನಡೀತಾ ಇದೆ, ಅಂದರೆ ಸಿದ್ದರಾಮಯ್ಯನೇ ತೆಗೆಸಿದ್ದಾರೆ ಅಂತ ಇಲ್ಲಿನ DC ಅವರು ಹೇಳ್ತಾ ಇದ್ದಾರೆ. ಅದ್ರ ಮುಖಾಂತರ MC ಸುಧಾಕರ್ ಇದರಲ್ಲಿ ನೇರವಾಗಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವರು ಇಲ್ಲಿನ ಷಡ್ಯಂತ್ರವನ್ನು ಹೂಡೋದಕ್ಕೆ ತುಂಬ ಸ್ಪಷ್ಟವಾಗಿ ಇಲ್ಲಿ ಎಲ್ರಿಗೂ ಇಡೀ ಜನತೆಗೆ ಗೊತ್ತಾಗಿದೆ ಇವ್ರು ಯಾವ ರೀತಿ ಇಲ್ಲಿ ನಡೆಸ್ತಾ ಇರುತ್ತೆ. ಜೊತೆಗೆ ಏನು ನಾವು ಬಂದಕ್ಕೆ ಕರೆ ಮಾಡಿದ ತಕ್ಷಣವೇ ಇವರು ನಾವು ಕರೆ ಮಾಡಿದ ತಕ್ಷಣದಿಂದನೇ ನಮ್ಮನ್ನ ಹಲವಾರು ರೀತಿಯಲ್ಲಿ ಹಿಂಸಿಸಿದ್ದಾರೆ. ಯಾಕಂದರೆ ನಮ್ಮ ಒಬ್ಬೊಬ್ಬರಿಂದ ಒಂದು 5 ಜನನ ಬಿಟ್ಟು ಕಾಲೋನಿಗಳಲ್ಲಿ ಕಾದು ಗುಂಪು ಸೇರ್ದಿರ ಯಾವುದೇ ಕಾರಣಕ್ಕೂ ಇವರು ಬಂದು ಯಶಸ್ವಿ ಆಗಬಾರ್ದು. ಇವರು ಯಾವ ರೀತಿ ಕೆಲಸ ಮಾಡಿದ್ರು ಅಂದರೆ, ಪೊಲೀಸರ ರೀತಿ ಕೆಲಸ ಮಾಡಿಲ್ಲ, ಅಧಿಕಾರಿಗಳ ರೀತಿ ಕೆಲಸ ಮಾಡಿಲ್ಲ. ಇದು ನೀಟಾಗಿ ಹೇಳ್ತಾ ಇದ್ದೀನಿ, MC ಸುಧಾಕರ್ ಅವರ ಜವಾನರ ಥರ ಕೆಲಸ ಮಾಡಿದ್ದಾರೆ. MC ಸುಧಾಕರ್ ಅವರ ಜವಾನರ ಥರ ಕೆಲಸ ಮಾಡಿ ಏನು ಮಾಡಿದ್ದಾರೆ, ಬಂದನ್ನ ಯಶಸ್ವಿ ಮಾಡಬಾರ್ದು ಅಂತ ಮಾಡಿದ್ದಾರೆ. ಆದರೆ ಚಿಂತಾಮಣಿ ಜನತೆಗೆ ಗೊತ್ತಿದೆ, ಚಿಂತಾಮಣಿ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಇದ್ದಾರೆ. ಅವರು ಸ್ವಇಚ್ಛೆಯಿಂದ ಅವರೆಲ್ಲರೂ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲಿಸಿ ಚಿಂತಾಮಣಿ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗಿದೆ. ಆದರೆ ಚಿಂತಾಮಣಿಯಲ್ಲಿಂದ ಗೆದ್ದಿರುವಂಥ ಶಾಸಕ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಮತ್ತು ಎಚ್ ಸಿ ಮಾದೇವಪ್ಪ ಅವರಿಗೆ ಇವರೆಲ್ಲ ನೀವು ದೊಡ್ಡ ನಾಯಕರು ಇವಾಗ ರಾಜ್ಯಾದ್ಯಂತ, ಇವ್ರಿಗೆ ಹೇಳ್ತಾ ಇದ್ದೀವಿ, ನಿಮ್ಮ ಶಾಸಕ ನಿಮ್ಮ ಕ್ಯಾಬಿನೆಟ್ ಮಂತ್ರಿ ಒಬ್ಬ ಈ ಥರ ಇದ್ದಾರೆ. ಎಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ತೆಗೆದಿದ್ರೋ ಅಲ್ಲೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಮರುಸ್ಥಾಪನೆ ಮಾಡಬೇಕು. ಮಾಡಲಿಲ್ಲ ಅಂದರೆ ನೀವು ಅಂಬೇಡ್ಕರ್ ವಿರೋಧಿಗಳು, ನೀವು ಮೇಲೆ ಮಾತ್ರ ಅಷ್ಟೇ ನಾವು ದಲಿತ ಪರ, ಅಂಬೇಡ್ಕರ್ ಪರ, ನಾವು ಸಮಾನತೆ ಪರ ಅಂತ ಕಳ್ಳರು ಮಾತುಗಳನ್ನ ಹೇಳಬೇಡಿ. ನೀವೆಲ್ಲರೂ ಕೂಡ ಅಷ್ಟೇ, ನೀವು ಅಂಬೇಡ್ಕರ್ ವಿರೋಧಿಗಳು ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕದಾದ್ಯಂತ ನಾವು ಪ್ರಚಾರ ಮಾಡೇ ಮಾಡ್ತೀವಿ. ನಿಮ್ಮ ಹೆಸರು? ಜನನಾಗಪ್ಪ ಅಂತ.